ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ನ ಹೆಲ್ತಿ ಬ್ರೇಕ್ಫಾಸ್ಟ್ನ ನೀವು ಈಸಿಯಾಗಿ ಮನೆಯಲ್ಲಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ರೆಡಿ ಮಾಡಬಹುದು. ಇದನ್ನು ಮಾಡುವುದು ತುಂಬ ಸುಲಭವಾಗಿದೆ, ಅಷ್ಟೇ ಹೆಲ್ತಿ ಕೂಡ ಆಗಿರುತ್ತೆ. ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಹೊಸ ಹೊಸ ರೆಸಿಪಿಗಳು ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತೇನೆ. ಹಾಗಾದರೆ ನಡೀರಿ, ಇದು ಯಾವ ರೀತಿ ರೆಡಿ ಮಾಡೋದನ್ನು ನೋಡೋಣ. ಎಲ್ಲಕ್ಕಿಂತ ಮೊದಲಾಗಿ ನಾವು 1 ಕಪ್ ಅಷ್ಟು ಅವಲಕ್ಕಿನ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ 2 ರಿಂದ 3 ಜನರಿಗೋಸ್ಕರ 1 ಕಪ್ ಅಷ್ಟು ಅವಲಕ್ಕಿನ ತೆಗೆದುಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಹೆಚ್ಚಿಗೆ ಜನ ಇದ್ದರೆ 2 ಕಪ್ ಅಷ್ಟು ಅವಲಕ್ಕಿನ ತೆಗೆದುಕೊಳ್ಬಹುದು. ಅದನ್ನು ನೋಡಿ ಚೆನ್ನಾಗಿ ವಾಶ್ ಮಾಡೋಣ. 2 ರಿಂದ 3 ಸತಿ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿದ್ದೇನೆ. ಅದರ ನಂತರ ನೋಡಿ ಇಲ್ಲಿ ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ಸಾಫ್ಟ್ ಆಗಲಿಕ್ಕೆ ಇದನ್ನು 5 ರಿಂದ 5 ನಿಮಿಷವರೆಗೂ ಚೆನ್ನಾಗಿ ನೆನೆಯಿಡೋಣ. ಇದು ಚೆನ್ನಾಗಿ ನೆನೆಯುವವರೆಗೂ ನೋಡಿ ಬಿಟ್ಟು ಅದನ್ನು ಆದ ನಂತರ ಈ ರೀತಿಯಾಗಿ ಕೈನಿಂದ ಇದನ್ನು ಮ್ಯಾಶ್ ಮಾಡಬೇಕು. ಅಂದರೆ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಒಂದು ಸರ್ತಿ ರುಬ್ಬೋ ಥರ ಇದನ್ನು ಕೈಯಿನಿಂದ ಚೆನ್ನಾಗಿ ಸಣ್ಣ ಮಾಡಬೇಕು. ಈ ರೀತಿಯಾಗಿ ನಾವು ಯಾವ ಥರ ಹಿಟ್ಟನ್ನು ನಾದ್ತೀವಲ್ಲೋ ಅದೇ ಥರ ಅವಲಕ್ಕಿನ ನಾವು ಚೆನ್ನಾಗಿ ಕೈಯಿಂದ ಕಲಿಸುವುದರಿಂದ ಇದು ಸಾಫ್ಟ್ ಆಗೋವರೆಗೂ ನಾವು ಕಲಿಸ್ಬೇಕಾಗುತ್ತೆ. ಅದರ ನಂತರ ನೋಡಿ ಇದು ಸಾಫ್ಟ್ ಆದ ನಂತರ ನೀವು ಇದಕ್ಕೆ ಕೆಲವೊಂದು ವೆಜಿಟೇಬಲ್ಸ್ಗಳನ್ನು ಹಾಕಬೇಕಾಗುತ್ತೆ. ನೀವು ಬೇಕಾದರೆ ಕೆಲವೊಂದು, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಯಾವ್ಯಾವ ಥರದ ವೆಜಿಟೇಬಲ್ಸ್ಗಳು ಇರ್ತೀವಲ್ಲ ಅದನ್ನೆಲ್ಲವನ್ನು ಹಾಕ್ಬೋದು. ಇಲ್ಲಿ ನೋಡಿ ನಾನು ಎಲ್ಲಕ್ಕಿಂತ ಮೊದಲಾಗಿ 2 ಈರುಳ್ಳಿನ ತೆಗೆದುಕೊಂಡಿದ್ದೆ, ಅದನ್ನು ಸಣ್ಣಗೆ ಚಾಪ್ ಮಾಡಿ ಹಾಕಿದ್ದೇನೆ. ಅದೇ ರೀತಿಯಾಗಿ ಹಸಿ ಮೆಣಸಿನಕಾಯಿನ ಕೂಡ ಹಾಕಿದ್ದೇನೆ, 4 ರಿಂದ 5. ಅದರ ನಂತರ ನಾನು 1 ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಕ್ಯಾರೆಟ್ ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ಅದರ ನಂತರ ನೋಡಿ ಇಲ್ಲಿ ನಾನು ದೊಡ್ಡ ಮೆಣಸಿನಕಾಯಿನ 1 ತೆಗೆದುಕೊಂಡಿದ್ದೇನೆ. ಅದರ ನಂತರ ನಾನು 1 ಸೌತೆಕಾಯಿನ ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಅದರ ನಂತರ ನೋಡಿ 1/2 ಸ್ಪೂನ್ ಅಷ್ಟು ನಾನು ಇಲ್ಲಿ ಜೀರಿಗೆ ಹಾಕಿದ್ದೇನೆ. 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಕೂಡ ಹಾಕಿದ್ದೇನೆ. ಅದರ ನಂತರ ನೋಡಿ ನೀವು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕಬೇಕಾಗುತ್ತೆ. ಇದನ್ನು ಹಾಕಿದ ನಂತರ ಇದಕ್ಕೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲ ಬ್ಯಾಟರು ಒಂದು ಆಗುವವರೆಗೂ ನಾವು ಚೆನ್ನಾಗಿ ಇದನ್ನು ಕಲಿಸಬೇಕಾಗುತ್ತೆ. ಇಲ್ಲಿ ಎಲ್ಲ ಬ್ಯಾಟರು ಚೆನ್ನಾಗಿ ಒಂದು ಜೀವ ಆಗುವವರೆಗೂ ಇದನ್ನು ಚೆನ್ನಾಗಿ ಕಲಿಸೋಣ. ಬೇಕಂದರೆ ಇಲ್ಲಿ ಸ್ವಲ್ಪನೇ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ತಾ ಹೋಗಬೇಕಾಗುತ್ತೆ. ಬೇಕಂದರೆ, ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಅದರ ನಂತರ ನೋಡಿ ನಾನು 8 ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೇನೆ. 8 ಸ್ಪೂನಷ್ಟು ನೀವು ಹೆಚ್ಚಿಗೆ ಕೂಡ ಹಾಕ್ಬೋದು, ಇಲ್ಲ ಅಂದರೆ 8 ಸ್ಪೂನಷ್ಟು ಮಿನಿಮಮ್ ಹಾಕಬೇಕಾಗುತ್ತೆ. ಅದರ ನಂತರ ನೋಡಿ 2 ಸ್ಪೂನಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿದ ನಂತರ ನೋಡಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ನಾವು ಚೆನ್ನಾಗಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಸ್ವಲ್ಪ ಇದಕ್ಕೆ ಇನ್ನೂ ನೀರು ಬೇಕಂದರೆ ಕೂಡ ನೀವು ಹಾಕ್ಕೋಬಹುದು. ಈ ರೀತಿಯಾಗಿ ಬ್ಯಾಟರ್ ರೆಡಿ ಆಗಬೇಕು. ಇದು ಪರ್ಫೆಕ್ಟಾಗಿ ಬ್ಯಾಟರ್ ಕೂಡ ರೆಡಿ ಆಗಿದೆ. ಇಲ್ಲಿ ನೋಡಿ ನಾನು ತವೆನ ಇಟ್ಟಿದ್ದೇನೆ. ಇದಕ್ಕೆ ನಾವು ಸ್ವಲ್ಪನೇ ಆಯಿಲ್ನ ಹಾಕಿ ಇದ್ರ ಮೇಲೆ ಸ್ವಲ್ಪನೇ ಉಪ್ಪನ್ನು ಈ ರೀತಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಉಪ್ಪನ್ನು ಹಾಕೋದ್ರಿಂದ ಈ ನಾವು ಮಾಡಿರುವಂಥ ಈ ರೆಸಿಪಿ ಈಸಿಯಾಗಿ ಟರ್ನ್ ಮಾಡಲಿಕ್ಕೆ ಬರುತ್ತೆ. ಅದ್ರಗೋಸ್ಕರ ನಾವು ಸ್ವಲ್ಪ ಆಯಿಲ್ ಆಗಿ ಉಪ್ಪನ್ನು ಕೂಡ ಹಾಕೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದರ ನಂತರ ನೋಡಿ ಈ ರೀತಿಯಾಗಿ ಬ್ಯಾಟರ್ನ ಹಾಕಿ ನಾವು 2 ಕಡೆಯಿಂದ ಟರ್ನ್ ಮಾಡಿ 5 ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಬೇಯ್ದ ನಂತರ ನೋಡಿ ನಾವು ಈ ಬ್ರೇಕ್ಫಾಸ್ಟ್ನ ಯಾವುದೇ ರೀತಿಯಾದ ಚಟ್ನಿ ಕೂಡ ಇಲ್ಲದೆ ಅದೇ ರೀತಿಯಾಗಿ ಸಿಂಪಲಿ ಹಾಗೆ ತಿಂದರೂ ಕೂಡ ತುಂಬ ರುಚಿಕರವಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರ ನಾನ್ ಸ್ಟಿಕ್ ತವೆ ಇದ್ದರೆ ನೀವು ಡೈರೆಕ್ಟಾಗಿ ಬ್ಯಾಟರ್ ಹಾಕೋದ್ರಿಂದ ತುಂಬ ಈಸಿಯಾಗಿ ಟರ್ನ್ ಕೂಡ ಆಗುತ್ತೆ. ನಾನ್ ಸ್ಟಿಕ್ ತವೆ ಇದ್ದರೆ ನೀವು ಡೈರೆಕ್ಟಾಗಿ ಬ್ಯಾಟರ್ನ ಹಾಕಿ ನೀವು ತೆಗಿಬೋದು. ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಚಪಾತಿ ಮಾಡುವಂಥ ತವೆನ ಯೂಸ್ ಮಾಡ್ತಾ ಇದ್ದರೆ ಆ ತವೆಗೆ ಸ್ವಲ್ಪನೇ ಆಯಿಲ್ನ ಅಪ್ಲೈ ಮಾಡಿ ಸ್ವಲ್ಪನೇ ಉಪ್ಪು ಹಾಕೋದ್ರಿಂದ ಈ ಬ್ಯಾಟರ್ನ ಅಂದರೆ ಈ ರೆಸಿಪಿನ ನೀವು ಟರ್ನ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಇದೆ. ಇದನ್ನು ಮಾಡೋದು ಕೂಡ ತುಂಬಾ ಈಸಿ, ಅಷ್ಟೇ ಕೂಡ ಟೇಸ್ಟಿ ಕೂಡ ಆಗಿರುತ್ತೆ. ಕೆಲವೊಂದು ಸರ್ತಿ ಮಕ್ಕಳು ಯಾವುದೇ ರೆಸಿಪಿಗಳನ್ನು ಅಂದರೆ ಯಾವುದೇ ರೀತಿಯಾದ ಹೆಲ್ತಿ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಇಲ್ಲ ಅಂತ ಇರ್ತಾರಲ್ವಾ, ಅಂಥ ಸಮಯದಲ್ಲಿ ನೀವು ಈ ರೀತಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಈ ರೀತಿಯಾಗಿ ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಡುವುದರಿಂದ ಮಕ್ಕಳು ಕೂಡ ತುಂಬ
ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ನೀವು ಕೂಡ ಇದು ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿಯಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.